ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿಯ ವೇಳೆ ಪಲ್ಟಿ ಹೊಡೆದಿದೆ ಕ್ರೇನ್. ಅಗರ ಮೆಟ್ರೋ ನಿಲ್ದಾಣದ ಕಾಮಗಾರಿಯ ಸಂದರ್ಭ ನಡೆದಂತಹ ಘಟನೆ ಇದು. ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಹಾನಿ ಆಗಿಲ್ಲ. ಮೆಟ್ರೋ ಕಾಮಗಾರಿಯ ಸಂದರ್ಭ ಕ್ರೇನ್ ಪಲ್ಟಿ ಆಗಿದೆ. ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿ ಆಗಿಲ್ಲ. ಬೃಹತ್ ಗಾತ್ರದ ಸಿಮೆಂಟ್ ಬ್ಲಾಕ್ ಎತ್ತುವಾಗ ಕ್ರೇನ್ ಪಲ್ಟಿ ಆಗಿರೋದು. ನಿನ್ನೆ ರಾತ್ರಿ ಬೆಂಗಳೂರಿನ ಮೆಟ್ರೋ ಕಾಮಗಾರಿಯ ಸಂದರ್ಭದಲ್ಲಾದಂತಹ ಘಟನೆ ಇದು. ಸಾವಿರಾರು ವಾಹನಗಳ ಸಂಚಾರ ಇರುವ ಸಂದರ್ಭದಲ್ಲಿಯೇ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಅಗರ ಮೆಟ್ರೋ ಕಾಮಗಾರಿ ಸಂದರ್ಭದಲ್ಲಿ ಘಟನೆ ನಡೆದಿರೋದು. ಕ್ರೇನ್ ಪಲ್ಟಿ ಹೊಡೆದಿದೆ. HSR ಲೇಔಟ್ ಔಟರ್ ರಿಂಗ್ ರೋಡ್ ಬಳಿ ಇರುವಂತಹ ಅಗರ ಬಳಿ ಏನು ಬೆಳಗಿನ ಜಾವ 3:30ಕ್ಕೆ ಕ್ರೇನ್, ಬೃಹತ್ ಗಾತ್ರದ ಕ್ರೇನ್ ಕೆಳಗೆ ಉರುಳಿ ಬಿದ್ದಿರುವಂತದ್ದು. ಅಂದ್ರೆ ಮೆಟ್ರೋ ಕಾಮಗಾರಿ ಕೆಲಸ ನಡೀತಾ ಇದೆ. ಸ್ಟೀಲ್ ಗಾರ್ಡರ್ ಅನ್ನ ಮೇಲೆ ಕೆತ್ತುವಂತಹ ಸಂದರ್ಭದಲ್ಲಿ ಬೃಹತ್ ಗಾತ್ರದ ಕ್ರೇನ್, ಈಗ ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಅದು ಆಯ್ತಪ್ಪಿ ಕೆಳಗಡೆ ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಯಾಕೆಂತಂದ್ರೆ ಯಾರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿಲ್ಲ. ಅಂದ್ರೆ ಬೆಳಗಿನ ಜಾವ 3 ಗಂಟೆ ಆಗಿರೋದ್ರಿಂದ ಇಡೀ ರೋಡನ್ನ, ರಸ್ತೆಯನ್ನ ಬ್ಲಾಕ್ ಮಾಡ್ಕೊಂಡು ಈ ಒಂದು ಕೆಲಸವನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಆಯತಪ್ಪಿ ಈ ಒಂದು ಕ್ರೇನ್, ಬೃಹತ್ ಗಾತ್ರದ ಕ್ರೇನ್ ನೆಲಕ್ಕೆ ಉರುಳಿ ಬಿದ್ದಿರುವಂತದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಅದನ್ನ ರೆಸ್ಕ್ಯೂ ಕಾರ್ಯಾಚರಣೆಯನ್ನ ಇನ್ನೊಂದು ಕ್ರೇನ್ ಮುಖಾಂತರ ಆ ಒಂದು ಮೇಲೆ ಇರುವಂತಹ ಕ್ರೇನ್ ಅನ್ನ ಕೆಳಗೆ ಇಳಿಸುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇದನ್ನ ಜನರು ಕೂಡ ಒಂದು ಕುತೂಹಲದಿಂದ ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಜನರು ಈ ಒಂದು ವೀಕ್ಷಣೆ ಕಾಮಗಾರಿ ನಡೆಯುವಂತಹ ಒಂದು ಸ್ಥಳದಲ್ಲಿ ಜನ ಸೇರಿರುವಂತದ್ದು. ಯಾಕೆಂತಂದ್ರೆ ಈ ರೀತಿಯಾದಂತಹ ಬೃಹತ್ ಗಾತ್ರದ ಒಂದು ಏನು ಕ್ರೇನ್ ಈ ರೀತಿ ನೆಲಕ್ಕೆ ಉರುಳಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ BMRCL ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತದ್ದು. ಇದೊಂದು ಟೆಕ್ನಿಕಲ್ ಸಮಸ್ಯೆಯಿಂದಾಗಿ ಈ ರೀತಿ ಆಗಿದೆ. ಇಂತಹ ಘಟನೆ ಯಾವತ್ತೂ ಆಗಿರಲಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನ BMRCL ನ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಈ ಹಿಂದೆ ಏನು ಯಲಹಂಕ ಬಳಿ ಈ ರೀತಿ ಆಗಿತ್ತು. ಆದರೆ ಈ ಒಂದು ಘಟನೆಯಲ್ಲಿ ಯಾರಿಗೂ ಕೂಡ ಏನು ಗಾಯಗಳಾಗಿಲ್ಲ, ಮತ್ತೆ ಅಪಘಾತಗಳಾಗಿಲ್ಲ. ಅದೃಷ್ಟವಶಾತ್ ಎಲ್ಲರೂ ಕೂಡ ಪಾರಾಗಿರುವಂಥದ್ದು. ಹೀಗಾಗಿ ಅದನ್ನ ನೆಲಕ್ಕೆ ಇಳಿಸುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸ್ಥಳಕ್ಕೆ BMRCL ನ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಈ ಒಂದು ಪರಿಶೀಲನೆಯನ್ನ ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.